ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ಕಥಾ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ನಮ್ಮ ದೈನಂದಿನ ಜೀವನ ಮತ್ತು ಕೌಟುಂಬಿಕ ಬಾಂಧವ್ಯಗಳ ನಡುವೆ ಎಷ್ಟೊಂದು ಆಳವಾದ ಸಂಬಂಧವಿದೆ ಅಂತ ನಾವಿಂದು ನೋಡಲಿದ್ದೇವೆ. ಮಸಾಲೆಗಳ ಪರಿಮಳ ಮತ್ತು ಪೂರ್ವಜರ ಬೇರುಗಳು ಕಥೆಯ ಮೂಲಕ ಮನೆಯ ಸಣ್ಣ ಕೆಲಸಗಳು ಕುಟುಂಬದ ಬುನಾದಿಯನ್ನ ಹೇಗೆ ಗಟ್ಟಿ ಮಾಡ್ತವೆ ಅನ್ನೋದನ್ನ ಒಳಹೊಕ್ಕು ನೋಡೋಣ. ಈಗ ನೀವೊಂದು ಪ್ರಶ್ನೆ ಕೇಳಬಹುದು. ಹಳೆಯ ಮಸಾಲೆ ಡಬ್ಬಿಗಳು ಕುಟುಂಬದ ಸಂತೋಷದ ಗುಟ್ಟನ್ನು ಹೇಗೆ ತಾನೇ ಹಿಡಿದಿಟ್ಕೊಳ್ಳಲು ಸಾಧ್ಯ? ಇದೊಂದು ಬಹಳ ಆಸಕ್ತಿದಾಯಕ ಪ್ರಶ್ನೆ ಅಲ್ವಾ? ದಿನನಿತ್ಯ ನಾವು ಮಾಡುವ ಸಣ್ಣಪುಟ್ಟ ಕೆಲಸಗಳಿಂದ ಹಿಡಿದು ಕುಟುಂಬದ ಆಳವಾದ ಬುನಾದಿಯವರೆಗಿನ ಒಂದು ಸುಂದರ ಪ್ರಯಾಣವನ್ನು ಇದು ನಮ್ಮ ಮುಂದೆ ತೆರೆದಿಡ್ತದೆ. ನೆನಪಿರ್ಲಿ, ಇದು ಕೇವಲ ಒಂದು ಅಡಿಗೆ ಮನೆಯ ಕಥೆಯಲ್ಲ, ಇದು ನಮ್ಮ ಬೇರುಗಳ ಕಥೆ. ಕಥೆಯ ಮೊದಲನೇ ಭಾಗ, ಸಂಬಂಧಗಳ ಹಳೆಯ ಪರಿಮಳ. ಆರಂಭದಲ್ಲಿಯೇ ಒಂದು ಹಳೆಯ ಅಂಗಳ, ಮಧ್ಯಾಹ್ನದ ಶಾಂತ ವಾತಾವರಣ ನಮ್ಮ ಕಣ್ಣು ಮುಂದೆ ಬರುತ್ತದೆ. ಕಥೆಯ ಮುಖ್ಯ ಪಾತ್ರ ಸುಮನ್ ಮನೆಯ ಸಾಂಪ್ರದಾಯಿಕ ಮಸಾಲೆ ಡಬ್ಬಿಗಳನ್ನು ಬಹಳ ಶ್ರದ್ಧೆಯಿಂದ ಸ್ವಚ್ಛ ಮಾಡುತ್ತಿದ್ದಾಳೆ. ಈ ದೃಶ್ಯದಲ್ಲಿ ಈ ಮಸಾಲೆಗಳ ಪರಿಮಳದಲ್ಲಿಯೇ ಮನೆಯ ಸಂತೋಷ ಅಡಗಿದೆ ಎಂಬ ತನ್ನ ಅಜ್ಜಿಯ ಮಾತನ್ನು ಸುಮನ್ ನೆನಪಿಸಿಕೊಳ್ತಾಳೆ. ಸ್ವಲ್ಪ ಯೋಚಿಸಿ, ಭೌತಿಕವಾಣಿ ವಸ್ತುಗಳನ್ನು ಸಂರಕ್ಷಿಸುವ ಕ್ರಿಯೆಗೂ ನಮ್ಮ ಭಾವನಾತ್ಮಕ ಯೋಗಕ್ಷೇಮಕ್ಕೂ ಇರುವ ಅದ್ಭುತ ಸಂಪರ್ಕವಿದು. ಅವಳು ಕೇವಲ ಮಸಾಲೆಗಳನ್ನಲ್ಲ, ತನ್ನ ಕುಟುಂಬದ ಪರಂಪರೆಯನ್ನೇ ಜೋಪಾನ ಮಾಡುತ್ತಿದ್ದಾಳೆ. ಇದನ್ನೊಮ್ಮೆ ಗಮನಿಸಿ. ಇದು ಎಂಥ ಅದ್ಭುತವಾದ ರೂಪಕ ಅಲ್ವಾ? ಒಂದೆಡೆ ಜೋಪಾನವಾಗಿಟ್ಟ ಮಸಾಲೆಗಳಿದ್ರೆ ಮತ್ತೊಂದೆಡೆ ಸಂಬಂಧಗಳ ಪರಿಮಳವಿದೆ. ಮಸಾಲೆಗಳನ್ನು ಸರಿಯಾಗಿ ನೋಡಿಕೊಳ್ಳದಿದ್ರೆ ಅವು ಹೇಗೆ ಬೇಗನೆ ತಮ್ಮ ಶಕ್ತಿ ಮತ್ತು ಸುಗಂಧವನ್ನು ಕಳೆದುಕೊಳ್ಳುತ್ತವೆಯೋ ಅದೇ ರೀತಿ ಸಂಬಂಧಗಳ ಸಿಹಿಯನ್ನು ಉಳಿಸಿಕೊಳ್ಳಲು ಕೂಡ ನಿರಂತರವಾದ ಬಹಳ ಸೂಕ್ಷ್ಮವಾದ ಆರೈಕೆಯ ಅಗತ್ಯವಿದೆ. ಬನ್ನಿ, ಈಗ ಕುಟುಂಬದ ಅಸಲಿ ಬುನಾದಿ ಎಂಬ ಮುಂದಿನ ಭಾಗಕ್ಕೆ ಹೋಗೋಣ. ದೃಶ್ಯ ಈಗ ಅಂಗಳದಿಂದ ಅಡಿಗೆ ಮನೆಗೆ ಬದಲಾಗುತ್ತೆ. ಬೆಳಗಿನ ಎಳೆ ಬಿಸಿಲು, ಸುಮನ್ ಮತ್ತು ಆಕೆಯ ಮಾವ ರಾಮ್ಲಾಲ್ ಅವರ ಶುಂಠಿ ಚಹಾದ ಮಾತುಕತೆ, ಎರಡೂ ತಲೆಮಾರುಗಳ ನಡುವಿನ ಪರಸ್ಪರ ಗೌರವವನ್ನು ಇದು ಬಹಳ ಸೊಗಸಾಗಿ ಎತ್ತಿ ತೋರಿಸುತ್ತದೆ. ಇಲ್ಲಿ ಬುನಾದಿ ಅಂದ್ರೆ ಏನು ಅಂತ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಡೀ ಕುಟುಂಬದ ವ್ಯವಸ್ಥೆಯ ರಚನಾತ್ಮಕ ಸಮಗ್ರತೆಯು ಮನೆಯ ಸೊಸೆ ನೀಡುವ ಆರೈಕೆಯಲ್ಲಿ ಹೇಗೆ ಆಳವಾಗಿ ಬೇರೂರಿದೆ ಅನ್ನೋದೇ ಆ ಬುನಾದಿ. ಸುಮನ್ನ ಪ್ರೀತಿಯ ಕಾಳಜಿಯೇ ಈ ಹಳೆಯ ಮನೆಯನ್ನು ಗಟ್ಟಿಯಾಗಿ ಹಿಡಿದಿಟ್ಟಿದೆ ಎಂಬುದನ್ನು ರಾಮ್ಲಾಲ್ ಅವರು ಅರಿದುಕೊಳ್ಳುವ ಒಂದು ಸುಂದರ ಕ್ಷಣವಿದು. ರಾಮ್ಲಾಲ್ ಅವರ ಈ ಮಾತು ಎಷ್ಟೊಂದು ಶಕ್ತಿಶಾಲಿಯಾಗಿದೆ ನೋಡಿ. ಸೊಸೆಯೇ ಮನೆಯ ಅಸಲಿ ಬುನಾದಿ. ಇದು ಅವರ ಆಳವಾದ ಮೆಚ್ಚುಗೆಯನ್ನು ಹಾಗೂ ಕೃತಜ್ಞತೆಯನ್ನು ತೋರಿಸುತ್ತದೆ. ತನ್ನ ಮನೆಯನ್ನು ಇಷ್ಟು ಪ್ರೀತಿಯಿಂದ ಮತ್ತು ಮಮತೆಯಿಂದ ಒಬ್ಬರು ಸಂರಕ್ಷಿಸುತ್ತಿರುವುದನ್ನು ಕಂಡು ಹಿರಿಯ ಜೀವವೊಂದು ಅನುಭವಿಸುವ ನೆಮ್ಮದಿ ಈ ಮಾತಿನಲ್ಲಿ ಎದ್ದು ಕಾಣ್ತದೆ. ಖಂಡಿತ. ಆದರೆ ಸುಮನ್ ಈ ಬಗ್ಗೆ ಏನು ಯೋಚಿಸ್ತಾಳೆ? ಅವಳ ಪ್ರಕಾರ ಮನೆಯೆಂದರೆ ಕೇವಲ ಇಟ್ಟಿಗೆ, ಸಿಮೆಂಟ್, ಗೋಡೆಗಳಲ್ಲ, ಅದು ಪ್ರೀತಿ ಪಾತ್ರದಿಂದ ನಿರ್ಮಾಣವಾಗುತ್ತದೆ. ಹಿರಿಯರು ಮತ್ತು ಸಂಗಾತಿಯಿಂದ ಅದಕ್ಕೆ ಜೀವ ಬರುತ್ತದೆ ಮತ್ತು ಆ ಪ್ರೀತಿಯನ್ನು ಉಳಿಸಿಕೊಳ್ಳುವ ಕರ್ತವ್ಯನಿಷ್ಠೆಯಿಂದ ಅದು ಕಾಪಾಡಲ್ಪಡುತ್ತದೆ. ಕುಟುಂಬ ಒಟ್ಟಾಗಿ ಸೃಷ್ಟಿಸುವ ಪ್ರೀತಿಯನ್ನು ಕಾಯುವಳು ತಾನು ಎಂಬ ಆಕೆಯ ವಿನಮ್ರ ತತ್ವ ನಿಜಕ್ಕೂ ಶ್ರೇಷ್ಠವಾದದ್ದು. ಸರಿ, ಈಗ ದೈನಂದಿನ ಕೆಲಸಗಳಿಂದ ಸ್ವಲ್ಪ ಹೊರಬಂದು ಜೀವನದ ಮೂಲಭೂತ ಪರಿಕಲ್ಪನೆಗಳತ್ತ ಹೊರಳೋಣ. ಅದೇ ಶಿಸ್ತು ಮತ್ತು ಬಲವಾದ ಬೇರುಗಳು. ಮರುದಿನ ಹಳೆಯ ಧಾನ್ಯದ ಉಗ್ರಾಣವನ್ನು ಸ್ವಚ್ಛಗೊಳಿಸುವಾಗ ಕಥೆ ಇನ್ನೊಂದು ಮಜಲಿಗೆ ಹೋಗ್ತದೆ. ಇಲ್ಲಿನ ಹೋಲಿಕೆ ನಿಜಕ್ಕೂ ಬಹಳ ಆಳವಾಗಿದೆ. ಧಾನ್ಯದ ಚೀಲಗಳು ಮತ್ತು ಹಳೆಯ ಆಚರಣೆಗಳು ಒಂದೆಡೆ ಆದ್ರೆ ಶಿಸ್ತು ಮತ್ತು ಬಲವಾದ ಬೇರುಗಳು ಮತ್ತೊಂದೆಡೆ. ಜೀವನದಲ್ಲಿ ಎಷ್ಟೇ ಬಿರುಗಾಳಿಗಳು ಬಂದ್ರೂ ಸರಿ, ನಮ್ಮ ಪರಂಪರೆ ಮತ್ತು ಸಾಂಪ್ರದಾಯಿಕ ಆಚರಣೆಗಳು ನಮಗೆ ಅದನ್ನು ಎದುರಿಸುವ ಶಿಸ್ತನ್ನು ನೀಡುತ್ತವೆ ಎಂಬ ರಾಮ್ಲಾಲ್ ಅವರ ನಂಬಿಕೆಯನ್ನು ಇದು ಸ್ಪಷ್ಟಪಡಿಸುತ್ತದೆ. ಇದಕ್ಕೆ ಸುಮನ್ ಕೊಡೋ ಉತ್ತರ ಕೇಳಿದ್ರೆ ನೀವು ಬೆರಗಾಗ್ತೀರಾ. ಈ ಚೀಲಗಳು ಧಾನ್ಯವನ್ನ ಹೇಗೆ ಬಿಗಿಯಾಗಿ ಹಿಡಿದಿಟ್ಟುಕೊಳ್ತವೆಯೋ ಹಾಗೆಯೇ ಹಿರಿಯರ ಆಶೀರ್ವಾದ ನಮ್ಮನ್ನು ಬಂಧಿಸಿಡುತ್ತದೆ. ಭೌತಿಕವಾದ ಧಾನ್ಯದ ಚೀಲಗಳನ್ನು ಕುಟುಂಬದ ಆಶೀರ್ವಾದದ ರಕ್ಷಣಾತ್ಮಕ ಶಕ್ತಿಗೆ ಹೋಲಿಸುವ ಅವಳ ಜಾಣ್ಮೆ ನಿಜಕ್ಕೂ ಮೆಚ್ಚುವಂತಹುದೇ ಸರಿ. ಈಗ ಕಥೆಯ ಒಂದು ಪ್ರಮುಖ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಭವಿಷ್ಯದ ಹೊಸ ಹೊಲ. ರಾತ್ರಿಯ ಸಮಯ. ಮೋಹನ್ ನಗರದಿಂದ ಹಿಂದಿರುಗಿದಾನೆ. ರಾಮ್ಲಾಲ್ ಅವರು ಕುಟುಂಬದ ಮುಂದಿನ ಹೆಜ್ಜೆಯ ಬಗ್ಗೆ ಒಂದು ದೊಡ್ಡ ಕನಸೊಂದಿಗೆ ಹಳೆಯ ಪೆಟ್ಟಿಗೆಯೊಂದನ್ನು ತರ್ತಾರೆ. ರಾಮ್ಲಾಲ್ ಅವರ ತರ್ಕಬದ್ಧವಾದ ಯೋಜನೆ 3 ಹಂತಗಳಲ್ಲಿದೆ. ಮೊದಲನೇದಾಗಿ ಹಳೆಯ ಮನೆಯ ಸಂಪ್ರದಾಯಗಳನ್ನು ಕಾಪಾಡಿಕೊಳ್ಳೋದು. ನಂತರ ಕುಟುಂಬದ ಬೇರುಗಳು ಅಲುಗಾಡದಂತೆ ಗಟ್ಟಿಯಾಗಿರೋದನ್ನ ಖಚಿತಪಡಿಸಿಕೊಳ್ಳೋದು. ಮತ್ತು ಕೊನೆಯದಾಗಿ ಮುಂದಿನ ಪೀಳಿಗೆಯನ್ನು ಬೆಳೆಸಲು ಮತ್ತು ಸಂಪರ್ಕಿಸಲು ಹೊಸ ಹೊಲವನ್ನು ನಿರ್ಮಿಸುವುದು. ಅಂದ್ರೆ ಕುಟುಂಬವು ತನ್ನ ಮೂಲಕ್ಕೆ ಅಂಟಿಕೊಂಡೇ ಹೇಗೆ ಬೆಳೆಯಬೇಕು ಎಂಬುದನ್ನು ಇದು ಸ್ಪಷ್ಟವಾಗಿ ಸೂಚಿಸುತ್ತದೆ. ನೋಡಿ,
ಈ ಕುಟುಂಬದ ಕಾಲದ ಪಯಣ ಎಷ್ಟು ಸುಂದರವಾಗಿ ಮೂಡಿಬಂದಿದೆ. ಗತಕಾಲವನ್ನು ಪ್ರತಿನಿಧಿಸುವ ಹಳೆಯ ಅಂಗಳ, ವರ್ತಮಾನವನ್ನು ತೋರಿಸುವ ಧಾನ್ಯದ ಉಗ್ರಾಣ ಮತ್ತು ಭವಿಷ್ಯವನ್ನು ಸೂಚಿಸುವ ಹೊಸ ಹೊಲ. ಭೂತ ಮತ್ತು ವರ್ತಮಾನ ಭದ್ರವಾಗಿದ್ದಾಗ ಮಾತ್ರ ಭವಿಷ್ಯವನ್ನು ಯಶಸ್ವಿಯಾಗಿ ನಿರ್ಮಿಸಬಹುದು ಎಂಬುದು ಇಲ್ಲಿನ ನಿರ್ಣಾಯಕ ಅಂಶ. ಬನ್ನಿ ಈಗ ಕಥೆಯ ಅತ್ಯಂತ ಭಾವನಾತ್ಮಕ ಘಟ್ಟಕ್ಕೆ ಹೋಗೋಣ. ಗೌರವದಿಂದ ಬೆಳೆಯುವ ಪ್ರೀತಿ. ಇಡೀ ಕುಟುಂಬವು ಹೊಸ ಹೊಲದಲ್ಲಿ ಒಟ್ಟಾಗಿ ನಿಂತಿರುವ ದೃಶ್ಯವಿದು. ಇದು ಅವರ ಕನಸು ನನಸಾದ ಕ್ಷಣ. ರಾಮ್ಲಾಲ್ ಅವರು ಸುಮನನ್ನ ವಿವೇಕವನ್ನ ಮುಕ್ತಕಂಠದಿಂದ ಹೊಗಳಿಸ್ತಾರೆ. ಅವಳ ತಾಳ್ಮೆಯನ್ನ ಎತ್ತಿ ತೋರಿಸ್ತಾ ಕುಟುಂಬವನ್ನ ವಿಸ್ತರಿಸುವ ಧೈರ್ಯ ಕೊಟ್ಟಿದ್ದೇ ಅವಳು ಎನ್ನುತ್ತಾರೆ. ಅಷ್ಟೇ ಅಲ್ಲ, ಅವಳನ್ನು ಕೇವಲ ಸೊಸೆಯಲ್ಲ, ತನ್ನ ಮಗಳು ಅಂತಲೇ ಘೋಷಿಸ್ತಾರೆ. ಅಂಗಳದಲ್ಲಿ ಮಸಾಲೆಗಳನ್ನು ಸ್ವಚ್ಛಗೊಳಿಸುವಾಗ ಸುಮನ್ ತೋರಿದ ಮೌನ ಸಮರ್ಪಣೆಯೇ ಅವಳಿಗೆ ಇಷ್ಟೊಂದು ಉನ್ನತ ಸ್ಥಾನವನ್ನು ತಂದುಕೊಟ್ಟಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಎಲ್ಲಿ ಗೌರವವಿರುತ್ತದೆಯೋ ಅಲ್ಲಿ ಪ್ರೀತಿ ತಾನಾಗಿಯೇ ಬೆಳೆಯುತ್ತದೆ. ಸುಮನ್ ಹೇಳಿದ ಈ ಸರಳ ಹಾಗೂ ಆಳವಾದ ನೀತಿಪಾಠದ ಮೇಲೆ ಕ್ಷಣಕಾಲ ಗಮನಹರಿಸೋಣ. ಮಸಾಲೆಗಳ ಪರಿಮಳ, ಮನೆಯ ಬುನಾದಿ ಮತ್ತು ಹೊಸ ಹೊಲ, ಈ ಎಲ್ಲಾ ರೂಪಕಗಳನ್ನು ಈ ಒಂದೇ ಒಂದು ಸಾಲು ಒಟ್ಟಿಗೆ ಹೆಣೆಯುತ್ತದೆ. ಪರಸ್ಪರ ಗೌರವವಿಲ್ಲದೆ ಖಂಡಿತ ಯಾವ ಕುಟುಂಬವೂ ಮುಂದೆ ಸಾಗಲು ಸಾಧ್ಯವಿಲ್ಲ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಆಧುನಿಕ ಜೀವನದ ಈ ಬಿಡುವಿಲ್ಲದ ಓಡಾಟದಲ್ಲಿ ನಾವು ಕೂಡ ನಮ್ಮ ಕೌಟುಂಬಿಕ ಬೇರುಗಳಿಗೆ ಇಷ್ಟೇ ಆಳವಾಗಿ, ಇಷ್ಟೇ ಪ್ರೀತಿಯಿಂದ ನೀರುಣಿಸ್ತಿದ್ದೀವೆ. ಇದೊಂದು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದ ವಿಷಯ. ಸ್ವಲ್ಪ ಇದರ ಬಗ್ಗೆ ಯೋಚಿಸಿ. ಮತ್ತೊಂದು ರೋಚಕ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.